ನೋಡ್ರಿ, ಈ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ಇತ್ತು. ಉತ್ತರ ಭಾರತದಲ್ಲಿ ಧರ್ಮ ಮತ್ತು ಜಾತಿಯ ತಾರತಮ್ಯ ಇಟ್ಕೊಂಡು ಮುಂದಿಟ್ಟು ನ್ಯಾಯ ಅನ್ಯಾಯ ನೋಡಿದ್ರೆ ಈ ಥರದ ಪ್ರಕರಣಗಳು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಆದರೆ ಕರ್ನಾಟಕದಲ್ಲಿ ಇದು ಏನೈತಿ, ಇದು ಅತ್ಯಂತ ಅಸಹ್ಯ ತರುವಂಥ, ಪ್ರಜಾಪ್ರಭುತ್ವದ ಬೇಡಿಕೆಗಳಿಗೆ ಧಕ್ಕೆ ಮಾಡ್ತಕ್ಕಂಥ, ಜನರಿಗೆ ಹಿಂಸೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿದ್ದರಾಮಯ್ಯರ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ. ಆದರೆ ಈ BJP ಜನ ಏನು AT ರಾಮಸ್ವಾಮಿ ಅವರು ಒಂದು ವರದಿ ಕೊಟ್ಟರು. ಸುಮಾರು 34,000 ಎಕರೆ ಬಲಾಢ್ಯರು ಇಲ್ಲಿ ಭೂಮಿಯನ್ನು ಆಕ್ರಮಿಸಿದ್ದಾರೆ ಬೆಂಗಳೂರಿನಲ್ಲಿ ಅಂತ. ಅದರ 1 ಇಂಚು ಭೂಮಿಯನ್ನು ಕೂಡ ವಾಪಸ್ ಪಡಲಿಕ್ಕೆ ಇವತ್ತು ಸರ್ಕಾರದ ಕೈಲಿ ಆಗಿಲ್ಲ. ಆದರೆ ಇಲ್ಲಿ ಬಡವರು 167 ಜನ ಕುಟುಂಬ ಸುಮಾರು ಒಂದು 2 ಎಕರೆ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಿದರ ಮೇಲೆ ಬುಲ್ಡೇಜರ್ ಓಡಿಸ್ತಕ್ಕಂಥದಕ್ಕೆ ಅಧಿಕಾರಿಗಳು ಅಥವಾ ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಅಥವಾ ಸರ್ಕಾರನೇ ಭಾಳ ಮುಖ್ಯ ಜವಾಬ್ದಾರಿ ತಗೋಬೇಕಾಗತ್ತೆ. ಅಲ್ಲಿ ಯಾರದಾರ ಹೆಂಗದಾರ ಕಾನೂನಾತ್ಮಕವಾಗಿ ನೀವು ಅವರಿಗೆ ಮನೆ ಕೊಡಲೇಬೇಕು. ಇದನ್ನು ಮಾಡ್ದೇನೆ ನೀವು ಈ BJPಯವರು ವಿರೋಧ ಪಕ್ಷವಾಗಿ ಸರಿ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಬಡವರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಂದೇಳಿ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇವರು ಜಾತಿ ತಾರತಮ್ಯ, ಧರ್ಮದ ತಾರತಮ್ಯ, ಮನುಷ್ಯರಲ್ಲಿ ಭೇದ ಭಾವನೆ ಉಂಟು ಮಾಡ್ತಕ್ಕಂಥದ್ದು, ಅಶಾಂತಿಯನ್ನು ಉಂಟು ಮಾಡೋದ್ರಲ್ಲಿ ಅವರು ಅಗ್ರಗಣ್ಯರು. ಆ ಕೆಲಸಕ್ಕೆ ಕೈ ಬಿಡಬೇಕು. ವಿರೋಧ ಪಕ್ಷ ರಚನಾತ್ಮಕ ಕೆಲಸ ಮಾಡಿ ಬಡವರ ಪರ ನಿಲ್ಲುವ ಕೆಲಸವನ್ನು ಮಾಡಿ ಬಲಾಢ್ಯರ ಭೂಮಿ ಹಿಡ್ದಾರಲ್ಲ, ಆ ಭೂಮಿ ಹಿಡ್ಸಕ್ಕೆ ಹೋರಾಟ ಮಾಡ್ರಿ, ಅವ ನಿಮಗೆ ಘನತೆ ಬರ್ತದೆ. ಅದನ್ನು ಬಿಟ್ಟು ಜಾತಿ ಧರ್ಮ ತಂದು ಬಡ ಜನರ ಮಧ್ಯೆ ಆಟ ಆಡೋದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಇದು ಹಲವಾರು ಕಡೆ ಬೆಂಗಳೂರು ಸಿಟಿಯಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳನ್ನ ರೂಲ್ಸ್ ವೈಲೇಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಲ್ಲಿ ಬುಲ್ಡೋಸರ್ ಹೋಗೋದಿಲ್ಲ, ಈ ಬಡವರ ಮನೆಗೆ ಹೋಗುತ್ತೆ. ಅದೇ ಬಹಳ ಸರಳ. ಭೂಮಿ AT ರಾಮಸ್ವಾಮಿ ಅವರು ಭೂಮಿ ಆಕ್ರಮಿಸಿದ ವಿಚಾರ ಇರ್ಬೋದು, ಹೊಸದಾಗಿ ಬಿಲ್ಡಿಂಗ್ ಕಟ್ತಕ್ಕಂಥ ಪರಿಸ್ಥಿತಿ ಇರ್ಬೋದು, ಯಾವೇ ಕಾನೂನುಗಳು ಬಲಾಢ್ಯರಿಗೆ ಅಪ್ಲೈ ಆಗ್ತಾ ಇಲ್ಲ. ಈ ಥರದ ಪರಿಸ್ಥಿತಿ ಬಡವರ ಮೇಲೆ ತರ್ತಕ್ಕಂಥದ್ದು ಏನೈತೆ, ಈ ತಾರತಮ್ಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಬೆಂಗಳೂರಿನ ನಾಗರಿಕರು ಸಮಗ್ರವಾಗಿ ಇದು ನೋಡ್ತಾ ಇದ್ದಾರೆ. ಮುಂದೆ ಈ ಸರ್ಕಾರಕ್ಕೂ ವಿರೋಧ ಪಕ್ಷಕ್ಕೂ ಸರಿಯಾದ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರದೇಶದಲ್ಲಿ ಅಲ್ಲಿ ನಮ್ಮ ಹೋರಾಟಗಾರರು ನಿರಂತರವಾಗಿ ಎಲ್ಲ ಮನೆಗಳು ಸರ್ವೆ ಮಾಡಿದ್ದಾರೆ. ಒಬ್ಬರೇ ಬಾಂಗ್ಲಾದೇಶದವರು ಅಲ್ಲಿಲ್ಲ. ಆದರೆ ಭಾಷೆಯನ್ನು ಮಾತಾಡೋದ ಮೂಲಕ ಅವರು ಆ ದೇಶ ಈ ದೇಶ ಅಂತೇಳಿ ಸಂಸ್ಕರಣ ಮಾಡೋದೈತಲ್ಲ, ಇದು ಕೆಟ್ಟ ಪದ್ಧತಿ. ಇದನ್ನು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಎರಡನೇದು, BJPಯವರು ಆಪಾದನೆ ಮಾಡಿದ್ರಲ್ಲ, ಅವ್ರದ್ದು ಒಂದು ಸತ್ಯ ಶೋಧನಾ ಸಮಿತಿ ಹೋಯ್ತು. ಇಡೀ ನಾಳೆ ಎಲ್ಲ ಮನೆಗೆ ಹೋಗಿ ಸಂಚರಿಸಿದ್ರು ಕೂಡ ಅವರಿಗೆ ತಳಬಡ ಯಾವುದು ಸಿಕ್ಕಿಲ್ಲ. ಇವತ್ತು ಸುಮ್ಮನೆ ಆಗಿದ್ದಾರೆ. ಈ ರೀತಿ ಅಶಾಂತಿಯನ್ನು ಬಾಂಗ್ಲಾದೇಶದ ಮೇಲೆ ಹಾಕೋದಾಗ್ಲಿ, ಅಶಾಂತಿಯನ್ನು ಮುಸ್ಲಿಮರ ಮೇಲೆ ಹಾಕೋದಾಗ್ಲಿ, ಅಶಾಂತಿಯನ್ನು ಕ್ರೈಸ್ತರ ಮೇಲೆ ಹಾಕಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಕೈ ಬಿಡಬೇಕು. ಬಡವರ ರಕ್ಷಣೆಗೆ ನಿಲ್ಲುವ ಕೆಲಸವನ್ನು BJPಯವರು ಮಾಡಬೇಕು ವಿರೋಧ ಪಕ್ಷವಾಗಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.